ಒಂದು ಸಣ್ಣ ನೀತಿಕತೆ ಹೇಳ್ತೀನಿ. ಒಬ್ಬನ ಹತ್ರ 100 ಕುರಿಗಳಿರ್ತದೆ. ದಿನ ಕುರಿ ಮೇಯಿಸ್ತಾ ಇರ್ತಾನೆ. ಕುರಿ ಮೇಯಿಸ್ತಾ ಇರ್ಬೇಕಾದ್ರೆ ಸಂಜೆ ವಾಪಸ್ ಹೋಗ್ಬೇಕಾದ್ರೆ ಅದು ಒಂದು ಕುರಿ ತಪ್ಪಿಸ್ಕೊಬಿಟ್ಟಿರ್ತದೆ. ಇನ್ನು 99 ಕುರಿ ಹೋಗ್ತಾ ಇರ್ತದೆ. ಅದು 99 ಕುರಿ ಹೋಗ್ಬೇಕಾದ್ರೆ ಇವನು ಒಂದು ಕುರಿನ ಹುಡುಕಾಡ್ತಾ ಇರ್ತಾನೆ. ಆಗ ಎದುರುಗಡೆ ಬರೋ ವ್ಯಕ್ತಿ ಒಬ್ಬ ಕೇಳ್ತಾನೆ, ಅಲ್ಲಿ 99 ಕುರಿ ಹೋಗ್ತಾಯಿದೆ, ನೀನು ಯಾಕೆ ಒಂದು ಕುರಿ ಹಿಂದೆ ಬಿದ್ದಿದೆಯಾ ಅಂದಾಗ, ಆ 99 ಕುರಿಗೆ ಎಲ್ಲೋಗಬೇಕು ಅನ್ನೋದು ಗೊತ್ತಿರ್ತದೆ. ಅದು ಗುಂಪಲ್ಲಿದೆ. ಅದು ಯಾವ ಜಾಗ ತಲುಪಬೇಕು, ಯಾವ ಗುರಿ ತಲುಪಬೇಕು ಅನ್ನೋದು 99 ಕುರಿ ಹೋಗ್ತದೆ. ಇದು ಒಂದು ಕುರಿ ದಿಕ್ಕು ತಪ್ಪೈತೆ ಅಂದರೆ ಇದು ಇಲ್ಲ ದಿಕ್ಕು ತಪ್ಪುತ್ತದೆ, ಇಲ್ಲ ಬೇರೆಯವರು ಯಾರು ಅದಕ್ಕೆ ದಿಕ್ಕು ತಪ್ಪಿಸ್ತಾರೆ. ಆದ್ದರಿಂದ ನಾನು ಅದನ್ನು ಆ ಒಂದು ಕುರಿ ಹುಡುಕಿ ಇದ್ರ ಜೊತೆ ಸೇರಿಸ್ಬೇಕು ಅಂತ ಹೇಳ್ತಾನೆ. ಇದ್ರ ನೀತಿ ಏನಂದರೆ, ಯಾವುದೇ ಕುಟುಂಬದಲ್ಲಾಗಲಿ ಏನೇ ಆಗಲಿ, ಕುಟುಂಬದಿಂದ ಒಬ್ಬರು ಏನಾದ್ರು ಹೊರಗಡೆ ಹೋದರೆ ಅವ್ರನ್ನ ಮತ್ತೆ ಗುಂಪಿಗೆ ಸೇರಿಸ್ಬೇಕು. ಇಲ್ಲ ಅಂದರೆ ದಿಕ್ಕು ತಪ್ತಾರೆ, ಇಲ್ಲ ಬೇರೆ ಜನ ದಿಕ್ಕು ತಪ್ಪಿಸ್ತಾರೆ. ಇದು ಈ ನೀತಿ ಕತೆ.